ನಾನು ನನ್ನ ಮಕ್ಕಳು ನನ್ನ ಮೊಮ್ಮಕ್ಕಳು ಉಂಡ್ರು ತೀರಿರಬಾರ್ದಂತ ಸಂಕಲ್ಪ ಮಾಡಕತ್ತಾನ. ಅಭಿಷೇಕಕ್ಕೆ 11 ರೂಪಾಯಿ ಬಾರಿಸಿಟ್ಟ. ನಾವು ಬದುಕುವ ಈ ಭೂಮಿ ಜೀವಿಗಳ ಆಶ್ರಯ ತಾಣ. ಕೇವಲ ಪಶು ಪಕ್ಷಿಗಳಷ್ಟೇ ಆಶ್ರಯ ತಾಣ ಅಂತಲ್ಲ. ಪಶು ಪಕ್ಷಿಗಳ ಜೊತೆ ಮನುಷ್ಯನಿಗೂ ಸಹಿತ ಈ ಭೂಮಿ ಆಶ್ರಯ ತಾಣವಾಗಿದೆ. ಇದು ಎಲ್ಲ ಜೀವ ಸಂಕುಲಗಳ ತಾಯಿ ಈ ಭೂಮಿ ತಾಯಿ. ಆಕೆಯ ಕರುಣೆ ಬಹಳ ದೊಡ್ಡದು. ಪಶು ಪಕ್ಷಿ ಪ್ರಾಣಿಗಳು ಇಲ್ಲಿ ಬದುಕ್ಯಾವ ಇದೇ ಭೂಮಿಯನ್ನು ಬಳಸಿ. ಮನುಷ್ಯನು ಇದೇ ಭೂಮಿಯನ್ನು ಬಳಸಿ ಅನುಭವಿಸಿ ಇಲ್ಲಿ ಬದುಕ್ತಾನ. ಆದ್ರೆ ಅವು ಬದುಕೋದಕ್ಕೂ ನಾವು ಬದುಕೋದಕ್ಕೂ ವ್ಯತ್ಯಾಸ ಐತಿ. ಮನುಷ್ಯನು ಬದುಕ್ಯಾನ, ಪಶು ಪಕ್ಷಿಗಳು ಬದುಕ್ಯಾವ, ಸ್ವಲ್ಪ ವ್ಯತ್ಯಾಸ ಐತಿ. ಈಗ ನಿಮ್ ಮನ್ಯಾಗ ಕೊಟ್ಟಿಗೆ ಒಳಗ ಆಕಳ ಕುರಿ ಕೋಳಿ ಸತ್ತಾವ. ಎಂದರ ನಾವು ಕೇಳಿವೆ ನಮ್ಮ ಮನ್ಯಾಗಿನ ಆಕಳ ಕುರಿ ದೇವವಾಗಿ ಬಡ್ಕೊಂಡಿದ್ದು ಕೇಳಿವೆ. ದೇವವಾಗಿ ಬಡ್ಕೊಂಡು ಮಾಲೀಕ್ ದೇವವಾಗಿ ಬಡ್ಕೊಂಡಾನ. ಆದ್ರ ಆಕಳ ಕುರಿ ಕೋಳಿ ದೇವವಾಗಿ ಬಡ್ಕೊಂಡಿದ್ದು ಕೇಳಿಲ್ಲ. ಮನುಷ್ಯನ ಯಾಕೆ ದೇವವಾದ, ಪಶು ಪಕ್ಷಿಗಳು ಯಾಕೆ ಆಗ್ಲಿಲ್ಲ? ನಾವೆಂದರೆ ಇವ್ರಿಗೆ ಆಕಳ ಬಡ್ಕೊಂಡೈತೆ ಅಂದೇವಿ, ಕುರಿ ಕಾಯ್ತಿದ್ನಪ್ಪ ಕುರಿ ಬಡ್ಕೊಂಡೈತೆ ಅಂತ ಹೇಳ್ಯಾರ. ನೀವು ಯಾವ ಪಶು ಪಕ್ಷಿ ಪ್ರಾಣಿಗಳು ದೆವ್ವಾಗಿಲ್ಲ, ಮನುಷ್ಯ ಯಾಕೆ ದೆವ್ವಾದ? ಮತ್ತೆ ಯಾವ ಪಶು ಪಕ್ಷಿ ಪ್ರಾಣಿಗಳಿಗೆ ಹುಚ್ಚಿಡ್ದಿಲ್ಲ, ಇವರಿಗಷ್ಟೇ ಹುಚ್ಚಿಡ್ದಿದ್ದು. ಪ್ರಾಣಿಗಳಿಗೆ ಎಲ್ಲರೇ ನಿಮಾನ್ಸ್ ಡಿಮಾನ್ಸ್ ಕೇಳಿದ್ರೆ ನೀವು ನಿಮಾನ್ಸಿಗೆ ಕರ್ಕೊಂಡು ಹೋಗ್ರಿ ಆಕಳಿಗೆ ಕುರಿಗೆ, ಇವು ಕೋಸುಕ ಕರ್ಕೊಂಡು ಹೋಗ್ಬೇಕು. ಅವಕ್ಕೆ ಯಾಕೆ ಹುಚ್ಚ ಆಸ್ಪತ್ರೆಗಳಿಲ್ಲ, ಮನುಷ್ಯನಿಗೆ ಯಾಕೆ ಹುಚ್ಚ ಹಿಡಿತೈತಿ? ಪಶು ಪಕ್ಷಿ ಪ್ರಾಣಿಗಳಿಗೆ ಆಸ್ಪತ್ರೆಗಳೇ ಇಲ್ಲ. ನೀವು ಕಾಡಿನೊಳಗೆ ನೋಡ್ರಿ, ನೀವು ಅನ್ಬಹುದು ಅಲ್ರಿ ಮತ್ತೆ ಇಲ್ಲೆಲ್ಲ ದವಾಖಾನೆ ಅದಾವಲ್ಲ ನಮ್ಮಲ್ಲಿ. ಈಗೆಲ್ಲ ಪೆಟ್ ಎನಿಮಲ್ಸ್ ಡಾಗ್ ಡಾಕ್ಟರ್ಸ್, ಮನುಷ್ಯರಿಗೆ ಕಡಿಮೆ ಡಾಗ್ಗೆ ಬಾಳ ಆಗ್ಯಾರ. ಈಗೆಲ್ಲ ಪೆಟ್ ಎನಿಮಲ್ ಡಾಕ್ಟರ್ಸ್ ಎಲ್ಲ ಬಂದಾರಲ್ಲ, ಮತ್ ದವಾಖಾನೆ ಅದಾವಲ್ಲ. ನೀವು ದನಕ್ ದವಾಖಾನೆ ಇಲ್ಲ ಅಂತೀರಿ. ನೀವು ಕಾಡುಗಳಲ್ಲಿ ನೋಡ್ರಿ, ಯಾವ ದನಕ್ಕೂ ದವಾಖಾನೆ ಇಲ್ಲ. ಯಾವ ದನಗಳ ದವಾಖಾನೆ ಐತಿ ಅಂದ್ರೆ ಯಾವ ಮನುಷ್ಯರ ಸಹವಾಸ ಮಾಡ್ಯಾವ ಅವಕ್ ದವಾಖಾನೆ ಅದಾವ ಅಷ್ಟೆ. ಉಳಿದ ದನಕ್ಕೇನು ದವಾಖಾನೆಗಳಿಲ್ಲ. ನೀವು ಮೊನ್ನೆ ಕೊರೋನಾ ಬಂತು. ಕೊರೋನಾ ಬಂದಾಗ ಒಂದರ ಪಶು ಪಕ್ಷಿ ಗುಬ್ಬಿ ಮಾಸ್ಕ್ ಹಾಕೊಂಡಿದ್ದೋ ನಾವೇನ್ರಿ? ನಿಮ್ಗತ್ತೆ ಸೋಷಿಯಲ್ ಡಿಸ್ಟೆನ್ಸ್ ಅಂತ ಮೇಂಟೈನ್ ಮಾಡ್ಯಾರೇನು? ಒಂದ ಕುರಿ ದೊಡ್ಡಾಗ 1000 ಹಾಕ್ಯಾರ, ಯಾವರ ಮಾಸ್ಕ್ ಹಾಕೊಂಡು ಮುಕ್ಕೊಂಡಿದ್ದೋನು ಮಕ್ಕಳು. ಅವು ಇದೇ ಭೂಮಿ ಮೇಲೆ ಬದುಕ್ತಾವ, ನಾವು ಇದೇ ಭೂಮಿ ಮೇಲೆ ಬದುಕ್ತಿವಿ. ಪಶು ಪಕ್ಷಿ ಪ್ರಾಣಿಗಳಿಲ್ಲದ ರೋಗ ಮನುಷ್ಯನಿಗೆ ಯಾಕೆ ಬಂತು? ಯಾವ ಪಶು ಪಕ್ಷಿ ಪ್ರಾಣಿಗಳಿಗೆ ನಾವು ಕೇಳಿವೆನು ಲಕ್ವ ಹೊಡೆದೈತ್ರಿ ಇದು ಕಾಲ್ ಎಳ್ಕೊಂಡು ಅಡ್ಡಾಡಿದ್ ನೋಡಿವೆನು? ಒಂದಕ್ಕರ ಚಸ್ಮಾ ಹಾಕೊಂಡಿದ್ ನೋಡಿವೆನು? ಮತ್ ಕಿವಿ ಮಷಿನ್ ಹಾಕೊಂಡಿದ್ ನೋಡಿವೇನ್? ಹಲ್ಲು ಸಟ್ ಹಾಕೊಂಡಿದ್ ನೋಡಿವೇನ್? ಅಥವಾ ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡಿವ್ರಿ ನಮ್ಮ ಮಕ್ಕಳಿಗೆ ನಾವ್ ಅಂದಿವೇನ್? ಮನುಷ್ಯಗ ಯಾಕೆ ಬಂದು? ಲಕ್ವ ಹೊಡೆದಿದ್ ನಾವ್ ಒಂದರ ಪಕ್ಷಿ ಪ್ರಾಣಿ ನೋಡಿ, ಮನುಷ್ಯಗ ಯಾಕೆ ಪ್ಯಾರಲಿಸಿಸ್ ಆಯ್ತು? ಡಾಕ್ಟರ್ ಹತ್ರ ಹೋದ್ರೆ ಹೇಳ್ತಾರ ಅವ್ರು, ಎದಕ್ ಪ್ಯಾರಲಿಸಿಸ್ ಆಯ್ತು ಅಂದ್ರ BP ಪ್ರೆಷರ್, ಒಳಗ ಪ್ರೆಷರ್ ಶುರು ಆಯ್ತು, ಅದಕ್ಕೆ ಲಕ್ವ ಹೊಡಿತು. ಅಂದ್ರೆ ಈ ಪ್ರೆಷರ್ ಒತ್ತಡ ಐತಿ ಅಂತೀವಿಲ್ಲ ನಾವು, ಬಹಳ ಬದುಕು ಒತ್ತಡ ಐತ್ರಿ, ಒತ್ತಡ ಐತಿ, ಜೀವನ ಬಹಳ ಒತ್ತಡ, ಪ್ರೆಷರ್ ನನಗಂತೀವಲ್ಲ, ಇದು ಒತ್ತಡ ಕ್ರಿಯೇಟ್ ಆಗಿದ್ದೆಲ್ಲಿಂದ? ಇದು ಏನೆಲ್ಲರ ಬಾಡಿಗೆ ತಗೊಂಡು ಬಂದಿದ್ವಿ ಅಂಗಡ್ಯಾಗ? ಇದು ಒತ್ತಡ ಅನ್ನೋದು ಎಲ್ಲಿ ನಿರ್ಮಾಣ ಆತು ಮನುಷ್ಯಗ, ಮತ್ ಯಾಕೆ ನಿರ್ಮಾಣ ಆತು? ಈಗ ನೀವು ಮೊನ್ನೆ ತುಂಗಭದ್ರಾ ನದಿಗೆ ಒಂದು ಗೇಟ್ ಹೊಡಿತ್ ಕೇಳಿರಿಲ್ ನೀವು? 19ನೇ ಕ್ರಷರ್ ಗೇಟ್ ಹೊಡಿತು ಅಂತ. ಎದಕ್ ಹೊಡಿತು? ತುಂಬಿದ ಡ್ಯಾಮಿನ ಗೇಟ್ ಅಂದ್ರ ಒತ್ತಡ ಇತ್ತು. ಎದರದು? ನೀರಿನ ಒತ್ತಡ ಕೊಡಿತು.
ಒತ್ತಡ ಯಾಕಾತು ಅಂದ್ರೆ ಸಂಗ್ರಹ ಆಗಿತ್ತು ಒಳಗ, ಅದಕ್ಕೆ ಹೊಡಿತು. ಹಂಗ ಮನುಷ್ಯನಿಗೆ ಯಾಕೆ ಒತ್ತಡ ಶುರು ಆಗೈತಿ ಅಂದ್ರ ಅವ ಏನ್ ಮಾಡಾಕತ್ತಾನಂದ್ರ ಅಧಿಕಾರ, ದುಡ್ಡು ಇವುಗಳ ಸಂಗ್ರಹ ಮಾಡಾಕತ್ತಾನಲ್ಲ, ಆ ಸಂಗ್ರಹದ ಒತ್ತಡಕ್ಕೆ ಅವನಿಗೆ ಪ್ರೆಷರ್ ಶುರು ಆಗೈತೆ ಅಷ್ಟ. ಒತ್ತಡ ಐತಿ ಒಳಗ. ತನಗ್ ಬೇಕೋ ಬೇಡ ಗೊತ್ತಿಲ್ಲ, ಮನುಷ್ಯ ಸಂಗ್ರಹದ ಹಿಂದೆ ಬೆನ್ನ ಹತ್ತದ. ಸಂಗ್ರಹ ಮಾಡಕ್ ಶುರು ಮಾಡದವನು ಮನುಷ್ಯ. ಅವನು ಸಂಗ್ರಹ ಎಲ್ಲಿಂದ ಶುರು ಆತು ಅಂದ್ರ, ಸಣ್ಣ ಹುಡುಗರಿದ್ದಾಗ ಆಟಿಕೆ ಸಾಮಾನು ಕಲೆಕ್ಟ್ ಮಾಡಿದ್ವಿ, ಸಂಗ್ರಹ ಮಾಡಕ್ ಶುರು ಮಾಡಿದ್ವಿ. ನೋಡಿರಲ್ಲಿ ಅವು ಮುರಿದೈತೋ ಏನ್ ಮಾಡೈತೋ ಗೊತ್ತಿಲ್ಲ, ಒಟ್ಟ ತಗೊಂಡ್ಬಂದು ಸಂಗ್ರಹ ಶುರು. ಮತ್ ಎಷ್ಟ್ ಮಜಾ ಇರ್ತೈತಿ ಅಂದ್ರೆ, ಸಣ್ಣ ಹುಡುಗರು ಹುಟ್ಟದಾಗ ಅವು ನೀವೇನ್ರ ಒಂದು ನೋಟ್ ಗಿಟ್ ಕೊಡ್ರಿ, ದೊಡ್ಡವ್ರ ಕೈಯಾಗಿಂದ ಬಿಡಿಸ್ಕೋಬಹುದು, ಅವ್ರ ಕೈಯಾಗ ಬಿಡಿಸ್ಕೊಳಕ್ ಆಗಲ್ಲ. ಅಂದ್ರೆ ಅಷ್ಟು ಗಟ್ಟಿ ಹಿಡಿತಾವ್. ಸಂಗ್ರಹ ಇದು ಅಲ್ಲಿಂದನ ಶುರು ಐತಿದ್. ಮೊದಲ್ ಬಾಯಾಗ ಬಟ್ ಇಟ್ಕೊಂತಾವ, ಆಮೇಲೆ ನೀವೇನ್ರ ಸಾಮಾನ್ ಕೊಡ್ರಿ ಒಯ್ದು ಅವ್ ಬಾಯಾಗ ಇಟ್ಕೊಂತಾವ. ಯಾಕಂದ್ರೆ ಇಟ್ಕೊಳಕ್ ಕಿಶೆ ಇರುದಿಲ್ಲ. ಮತ್ತೆ ಕಿಶೆ ಬಂದ್ಮೇಲೆ ರೊಕ್ಕ ಇಟ್ಕೊಳ್ತಾವ, ಆಮೇಲೆ ಬ್ಯಾಂಕ್ನಾಗ ಇಡ್ತಾವ. ಸಂಗ್ರಹ ಇದು. ಮೊದಲ ಆಟಿಕೆ ಸಾಮಾನ್ಯ ಸಂಗ್ರಹ ಮಾಡುತ್ತು ಜೀವ, ಆಮೇಲೆ ಬಟ್ಟಿ ಸಂಗ್ರಹ ಮಾಡುತ್ತು, ಆಮೇಲೆ ದುಡ್ಡು ಸಂಗ್ರಹ ಮಾಡುತ್ತು, ಆಮೇಲೆ ಅಧಿಕಾರ ಸಂಗ್ರಹ ಮಾಡುತ್ತು, ಮುಪ್ಪಿಗೆ ಚಿಂತಿ ಸಂಗ್ರಹ ಆತು. ಎದ್ರ ಚಿಂತೆ ಅಂದ್ರ, ಹೆಂಗ ಇಷ್ಟೆಲ್ಲಾ ಮಾಡಿಟ್ಟಿನಿ, ಮುಂದ ನಾ ಹೋದ್ಮೇಲೆ ಹೆಂಗ. ಅವ್ರ ಮಕ್ಕಳಂದ್ರು, ನೀವ್ ಹೋದ್ಮೇಲೆ ಮಜಾ ಇರೋದಿದು. ವಿ ಆರ್ ವೇಟಿಂಗ್ ಫಾರ್ ಯುವರ್ ಡಿಪಾರ್ಚರ್. ನೀವ್ ಹೋದ್ಮೇಲೆ ಮಜಾ ಇರೋದು. ಮುದುಕ್ ಕಳ್ತಿತ್, ಯಾಕೆ ಕಳ್ತೀಯೋ ಯಪ್ಪ, ಎಷ್ಟು ಒಳಕತ್ತಿಯಲ್ಲ. ಏನು ಕಡಿಮೆ ಆಗೈತಿ ನಿನಗ, 99 ಎಕರೆ ಮಾಡಿಟ್ಟಿ, ಎದಕ್ ಕಳತಿ? ಅದು 1 ಎಕರೆ ಆಗಿಲ್ಲಲ್ಲ, ಅದಕ್ಕೆ ದುಃಖ ಆಗೈತಿ ಹೊಂಟಿ ನಾನು. 1 ಎಕರೆದ ಸಲುವಾಗಿ ದುಃಖ ಆಗೈತಿ ಮನುಷ್ಯನಿಗೆ ಸಂಗ್ರಹ ಬೇಡಂತಲ್ಲ, ಸಂಗ್ರಹದ ಸಲುವಾಗಿ ದಾರಿ ಬಿಟ್ಟ. ಮನುಷ್ಯನಿಗೆ ಸಂಗ್ರಹ ಬೇಡಂತಲ್ಲ, ಸಂಗ್ರಹದ ಸಲುವಾಗಿ ದಾರಿ ತಪ್ಪಿದ. ಅವನಿಗೆ ಬದುಕಿಗೆ ಸಂಗ್ರಹ, ಬದುಕಿಗೆ ಸಂಪತ್ತಂತ ಹೋಯ್ತು, ಸಂಪತ್ತಿಗಾಗೇ ಬದುಕನ್ನೋದು ಬಂತು. ಈಗ ನಾವು ಅಭಿಷೇಕ ಮಾಡಿಸ್ತಿರ್ತೀವಿ ನೋಡ್ರಿ, ಗುಡಿಯಾಗ ಹೋಗಿ ಅಭಿಷೇಕ ಮಾಡಿಸ್ತೀವಿ, ಅಭಿಷೇಕ ಮಾಡಿಸ್ತಿರ್ತೀವಿ. ಅಭಿಷೇಕ ಎಲ್ಲರೂ ಅಭಿಷೇಕಕ್ಕೆ ಬರೆಸ್ತವ್ರ ಅದೇರಿ, ಎಲ್ಲಾ ಗುಡಿಯಾಗೂ ಬರ್ಸಿವಿ ನಾವು. ಅಭಿಷೇಕಕ್ಕಿಂತ ಮೊದಲು ಸಂಕಲ್ಪ ಹೇಳ್ತಾರೆ, ಇವ್ರು ಹೋಗಿ ಸಂಕಲ್ಪ ಮಾಡಿಸ್ತಾರೆ. ಅವ್ರ ಏನ್ ಸಂಕಲ್ಪ ಮಾಡಿಸ್ತಾರ ಅಂದ್ರೆ, ಕೈಯಾಗ ಒಂದಿಷ್ಟು ಅಕ್ಷತಿ ಪತ್ರಿಕೆ ಕೊಟ್ಟು ಇವ ಹೋಗಿ ಗುಡಿಯಾಗ ಕುಂದ್ರ ಕೈ ಮುಕ್ಕೊಂಡು ಅವ್ರ ಸಂಕಲ್ಪ ಹೇಳ್ತಾರ. ಇವ ಅಂತಿರ್ತಾನ, ಏನ್ ಅಂತಿರ್ತಾನ, ಧನ ಕನಕ ಪುತ್ರ ಪೌತ್ರಾಭಿವೃದ್ಧಿ ರಸ್ತು. ಏನ್ ಸಂಕಲ್ಪದೊಳಗೆ ಇವನು ಕೇಳೋದೇನಂದ್ರ, ಧನ ದುಡ್ಡು ಬರ್ಬೇಕು, ಕನಕ ಬಂಗಾರ ಬರ್ಬೇಕು, ದುಡ್ಡು ಬರ್ಬೇಕು, ಸಂಪತ್ತು ಬರ್ಬೇಕು, ಮಕ್ಕಳು ಬರ್ಬೇಕು, ಮೊಮ್ಮಕ್ಕಳು ಬರ್ಬೇಕು. ಅವನ ಸಂಕಲ್ಪ ಏನು ಅಂದ್ರ, ಮಕ್ಕಳು ಬರ್ಬೇಕು, ಮೊಮ್ಮಕ್ಕಳು ಬರ್ಬೇಕು, ನೀ ಕೊಟ್ಟ ಸಂಪತ್ತು ಮಕ್ಕಳು ಮೊಮ್ಮಕ್ಕಳವರೆಗಿನೂ ಉಣಬೇಕು. ಸಂಕಲ್ಪಕ್ಕೆ ಬರ್ಸಿದ 11 ರೂಪಾಯಿ. 11 ರೂಪಾಯಿ ಕೊಟ್ಟು ದೇವರಿಗೆ ಕೇಳಾಕತ್ತಾನಲ್ಲ, ಇಲ್ಲಿಂದ ಅಮೆರಿಕದ ಮಠ ಆಗತ್ತೆ ಯಾವ್ದೇ ಅವನು. ನಾನು ನನ್ನ ಮಕ್ಕಳು ನನ್ನ ಮೊಮ್ಮಕ್ಕಳು ಉಂಡ್ರು ತೀರಿರಬಾರ್ದಂತ ಸಂಕಲ್ಪ ಮಾಡಾಕತ್ತಾನ. ಅಭಿಷೇಕಕ್ಕೆ 11 ರೂಪಾಯಿ ಬರೆಸಿಟ್ಟ. ಅಂದ್ರೆ ಮನುಷ್ಯನ ಆಸೆ ಸಂಗ್ರಹ ಬುದ್ಧಿ ನಿಂತಿಲ್ಲ. ಇದು ಏನು ಸಂಗ್ರಹ ಮಾಡೋ ಸಲುವಾಗಿ ಏನೇನು ಮಾಡ್ಯಾನವ, ಎಲ್ಲೆಲ್ಲಿ ಸಂಗ್ರಹ ಮಾಡ್ದ.